ಶಿಕ್ಷಕರು, ವೈದ್ಯರು ಬೀದಿ ನಾಯಿಗಳ ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಆದೇಶ ವ್ಯಾಪಕ ವಿರೋಧಕ್ಕೆ ಕಾರಣವಾಗಿತ್ತು. ಈಗ ಇದೇ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಮುಖ್ಯ ಆಯುಕ್ತರು ಮತ್ತೊಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನದು ಎಚ್ಚರಿಕೆ? ಬನ್ನಿ ನೋಡ್ಕೊಂಡು ಬರೋಣ. ಬೀದಿ ನಾಯಿ ಕಚ್ಚಿದ್ರೆ ಕಚೇರಿ ಸಂಸ್ಥೆಗಳೇ ಹೊಣೆ. ಜಿಬಿಎಯಿಂದ ಮತ್ತೊಂದು ಮಹತ್ವದ ನಿರ್ಧಾರ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಬೀದಿ ನಾಯಿಗಳಿಗೆ ಆಶ್ರಯ ಕಲ್ಪಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೀದಿ ನಾಯಿಗಳ ಮಾಹಿತಿಯನ್ನ ಕಚೇರಿ ಸಂಸ್ಥೆಗಳಿಂದ ಕೇಳ್ತಿದೆ. ಕೆಲವರು ಸ್ಪಂದಿಸಿದ್ರೆ ಇನ್ನು ಕೆಲವರು ಸ್ಪಂದಿಸುತ್ತಿಲ್ಲ. ಹೀಗಾಗಿ ಯಾರು ಬೀದಿ ನಾಯಿಗಳ ಮಾಹಿತಿ ಕೊಡೋದಿಲ್ವೋ, ಬೀದಿ ನಾಯಿಗಳ ದಾಳಿಯಾದಾಗ ಅದರ ಹೊಣೆ ಆಯಾಯ ಸಂಸ್ಥೆ ಕಚೇರಿಗಳದ್ದೇ ಅಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಮ್ಮಿಂದ 7,000ಕ್ಕಿಂತ ಮೇಲ್ಪಟ್ಟು ಸಂಸ್ಥೆಗಳಿವೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ನಾವೆಲ್ಲರೂ ಅದರ ಪ್ರಕಾರನೇ ಬದಲಿರ್ತೀವಿ. ಸೊ ಅದರ ಆಧಾರದ ಮೇಲೆ ನೋಟಿಸ್ ಕೊಡಬೇಕು, ಅವರು ಒಂದು ನೋಡಲ್ ಆಫೀಸರ್ ಮಾಡಬೇಕು, ನಮಗೆ ಮಾಹಿತಿ ಕೊಡಬೇಕು. ನಾವು ಏನು ಬೀದಿ ನಾಯಿನ ಹಿಡೀಲಿಕ್ಕೆ ಏನು ಹೇಳ್ತಾ ಇಲ್ಲ. ನಾವು ಬರೀ ಇವರಿಗೆ ಮಾಹಿತಿ ಕೊಡಲಿಕ್ಕೆ ಮತ್ತೆ ನೀವು ಕಾಪಾಡಲಿಕ್ಕೆ ನೋಡಬೇಕು, ನಿಮ್ಮ ಜವಾಬ್ದಾರಿ ಇರ್ತದೆ. ಇನ್ನು ಶಿಕ್ಷಣ ಸಂಸ್ಥೆಗಳೇ ಆಗಿರ್ಲಿ, ಆಸ್ಪತ್ರೆಗಳೇ ಆಗಿರ್ಲಿ, ಬೇರೆ ಕಚೇರಿ ಸಂಸ್ಥೆಗಳು ಆಗಿರ್ಲಿ, ಬೀದಿ ನಾಯಿಗಳ ಮಾಹಿತಿ ನೋಡಲ್ ಅಧಿಕಾರಿ ನೇಮಿಸೋದು ಕಡ್ಡಾಯ. ಒಂದ್ ವೇಳೆ ನೋಡಲ್ ಅಧಿಕಾರಿಯನ್ನ ನೇಮಿಸದಿದ್ರೆ ನಾಯಿ ಕಚ್ಚಿದಾಗ ಚಿಕಿತ್ಸೆ, ಪರಿಹಾರ ಎಲ್ಲವೂ ಅವರೇ ಕೊಡಬೇಕಾಗುತ್ತೆ. ಜೊತೆಗೆ ಕೆಲವು ಬೀದಿ ನಾಯಿಗಳ ಮಾಹಿತಿ ನೀಡ್ತಾ ಇದ್ದು ಇಲ್ಲಿವರೆಗೆ ಸುಮಾರು 1,028 ಸಂಸ್ಥೆಗಳಿಗೆ ನೋಟಿಸ್ ನೀಡಲಾಗಿದೆ. ಅದರಲ್ಲಿ 802 ನಾಯಿಗಳು ಇರೋದಾಗಿ ಮಾಹಿತಿ ಲಭ್ಯ ಆಗಿದೆ. ಇನ್ನೂ ಕೂಡ ಬೀದಿ ನಾಯಿಗಳ ಮಾಹಿತಿ ಬರಬೇಕಿದೆ. ನಾಳೆ ಏನಾದರೂ ನಾಯಿ ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಚ್ಚಿಬಿಟ್ರೆ ಅವರೇ ಇದರ ಬಗ್ಗೆನೇ ಮಾಹಿತಿ ಕೊಡೋದು, ನಮಗೆ ಇಲ್ಲಿ ನಾಯಿಗಳು ಇದೆ ಅಂತ ಹೇಳಿ. ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಕ್ಲಿಯರ್ ಕಟ್ ಇದೆ. ನಿಮ್ಮ ಕ್ಯಾಂಪಸ್ ನಲ್ಲಿ ನಾವು ಐಡೆಂಟಿಫಿಕೇಶನ್ ಮಾಡಬೇಕು ಮತ್ತೆ ಅದನ್ನ ಟ್ರಾನ್ಸ್ಲೋಕೇಟ್ ಅಥವಾ ಒಂದು ಶೆಲ್ಟರಿಗೆ ಕಳಿಸಬೇಕು ಅಂತ. ಅವರು ಈಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರು ನೇರವಾಗಿ ಇದ್ರ ಬಗ್ಗೆ ಜವಾಬ್ದಾರಿ ಇರ್ತಾರೆ. ಬೀದಿ ನಾಯಿಗಳ ಸರ್ವೆ ಮಾಡೋಕೆ ಶಿಕ್ಷಕರಾಗ್ಲಿ ಸಂಸ್ಥೆಗಳಾಗ್ಲಿ ಹೇಳಿಲ್ಲ. ಬದಲಾಗಿ ಬೀದಿ ನಾಯಿಗಳು ನಿಮ್ಮ ಸಂಸ್ಥೆ ಸುತ್ತಮುತ್ತ ಎಷ್ಟಿವೆ, ಮುಂಜಾಗ್ರತೆ ಹೇಗೆ ಅಂತ ಮಾಹಿತಿ ಕೊಡಬೇಕಿದೆ. ಆದ್ರೆ ಈ ಮಾಹಿತಿಯನ್ನ ನೀಡದೆ ಹೋದ್ರೆ ಅವರನ್ನೇ ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದು. ಈ ನಿರ್ಧಾರಕ್ಕೆ ಯಾವ ರೆಸ್ಪಾನ್ಸ್ ಇರಲಿದೆ ಕಾದು ನೋಡಬೇಕಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.